2001 ಬೆಂಗಳೂರಿಗೆ ಶಿಫ್ಟ್ ಆದೆ. ಶಿಫ್ಟ್ ಆದಾಗ ಆವಾಗ ಡೈರಿ ಕೂಡ ನಾನೇ ನೋಡ್ಕೊತಿದ್ದೆ ಅಲ್ಲಿದ್ದಾಗ. ಸೊ ನಾವು ಆ ಹಸುಗಳನ್ನೆಲ್ಲ ಆವಾಗ ಎಲ್ಲ ಕೊಟ್ಬಿಟ್ಟು ನೋಡ್ಕೊಳ್ಳೋರು ಯಾರು ಇರಲ್ಲ ಅಂಥೇಳಿ ನಮ್ಮ ತಂದೆ ಎಲ್ಲ ಹಾಸನಲ್ಲೇ ಇದ್ದರು, ನಾನು ಮಾತ್ರ ಬೆಂಗಳೂರು ಶಿಫ್ಟ್ ಆದ. ಆವಾಗ ಮತ್ತೆ ಮಾಡೋಕ್ಕಾಗಲಿಲ್ಲ. ಬಂದಮೇಲೆ ಈಗ 2005, 6, 7, 8 ಈ ಥರ ಆದ ವರ್ಷಗಳು ಕಳೀತಾ ಇತ್ತು. ನನಗೆ ಮಾಡಬೇಕನ್ನೋ ಭಾಳ ಮನಸ್ಸಿತ್ತು. ಇದು ಫಾರ್ಮಿಂಗ್ ಆ್ಯಂಡ್ ಡೈರಿಂಗ್, ಬೇಸಿಕ್ಲಿ ಅನಿಮಲ್ ಲವರ್. ನಾನು ಮಾಡಬೇಕಂತ ಅವಕಾಶ ಸಿಕ್ಕಿರಲಿಲ್ಲ. ಕೊನೆಗೆ ಈಗ ನಾನು 2018 ಮತ್ತೆ ಒಂದು ಅವಕಾಶ ಆಯಿತು, ಲ್ಯಾಂಡು ಇದೆಲ್ಲ. ಮತ್ತು ಹಸುಗಳನ್ನು ಈ ಸಲ ಏನು ಮಾಡಿದ್ದೀನಿ, ಮೊದಲು ನನ್ನ ಹತ್ರ ದೇಸಿ ಹಸು, HF ಜರ್ಸಿ ಎರಡೂ ಇತ್ತು. ಈ ಸಲ ನಾನೇನು ಮಾಡಿದೆ, ಬೇಡ ನಮ್ಮ ದೇಸಿ ತಳಿ ಇಲ್ಲಿನ ನೇಟಿವ್ ಹಳ್ಳಿಕಾರ್ ಬ್ರೀಡ್ ಮಾತ್ರ ಸಾಕೋಣ ಅಂತ ಹೇಳ್ಬಿಟ್ಟು. ಮತ್ತು ನನಗೆ ಆ ಡೈರಿಂಗ್ ಪ್ರೋಸೆಸ್ ನನಗೆ ಅದು ಸರಿ ಅಂತ ಕಾಣಿಸ್ತಾ ಇರಲಿಲ್ಲ. ಹಸುನ ಸಾಕೋದು ಬರೀ ನಾವು ಹಾಲಿಗೋಸ್ಕರನೇ ಸಾಕ್ತಾರೆ ಜನ, ಅದರಿಂದ ಅದ್ರ ಜೀವನ ಯಾರು ಯೋಚನೆ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಅದಕ್ಕೋಸ್ಕರ ಬರೀ 2 ಕರು ತಂದೆ ಫಸ್ಟು. ಅದೇ ಆಮೇಲೆ 2 ಹಸು ಆಯಿತು, ಅದಕ್ಕೆ 2 ಕರು ಆಯಿತು, ಮತ್ತು ಈಗ 6 ಕರು ಹಸು ಎಲ್ಲ ಸೇರಿ ನನ್ನದೇ ಒಂದು ಫ್ಯಾಮಿಲಿ ಇದೆ. ಬಟ್ ನಾವು ಅದರ ಹಾಲನ್ನು ನಾವು ಯೂಸ್ ಮಾಡೋದಿಲ್ಲ, ಅದು ಕರುಗಳಿಗೆ ಬಿಡ್ತೀವಿ. ಬಟ್ ಅದರಿಂದ ಬರೋ ಗಂಜಲ ಮತ್ತು ಸೆಗಣಿಯಿಂದ ನಾವು ಜೀವಾಮೃತ, ಘನಾಮೃತ, ಪಂಚಗವ್ಯ ಮತ್ತು ಕೆಲವು ಕಷಾಯಗಳು, ಪಪ್ಪಾಯ ಎಲೆ ಆಮೇಲೆ ಇಂಥದ್ದೆಲ್ಲ ಬಳಸ್ಬಿಟ್ಟು ಕಷಾಯಗಳನ್ನೆಲ್ಲ ನಾವು ಮಾಡ್ಕೊತೀವಿ.